ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ನಾನು ಬೆಳಗ್ಗೆ 5 ಗಂಟೆಗೇ ಎದ್ದಿದ್ದೆ. ಹೊರಗಡೆ ತುಂಬ ಕತ್ಲೆ ಇತ್ತು. ಆಮೇಲೆ ನಾನು ಹೊರಗಡೆ ಹೋಗಲಿಲ್ಲ. ನಮ್ಮ ಮನೆಯವರು ಬಂದ ಮೇಲೆ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಹಾಗೆ ನಮ್ಮ ಎದುರುಗಡೆ ತೋಟದವರು ಚಪ್ರದ ಅವರೆಕಾಯಿ ಕೊಟ್ಟಿದ್ರಂತೆ. ಈ ಅವರೆಕಾಯಿ ನನ್ನ ಹತ್ರ ಇತ್ತು. ಇವಾಗ ಅದು ಗಿಡ ಹೋಗಿಬಿಟ್ಟಿದೆ. ಇದರಲ್ಲೇ ಇನ್ನೂ ಸ್ವಲ್ಪ ಕಪ್ಪಿರುತ್ತೆ. ಇದು ಸ್ವಲ್ಪ ಕಲರ್ ಬದಲಾವಣೆ ಇದೆ. ಎಷ್ಟು ಥರ ಇದೆ ಗೊತ್ತಾ, ಚಪ್ರದ ಅವರೆಕಾಯಲ್ಲಿ ಬಿಳಿದಿರುತ್ತೆ, ಹಸಿರದ್ದು ಇರುತ್ತೆ. ನನ್ನ ಹತ್ರ ಇರೋದು ಒಳ್ಳೆ ಬೀನ್ಸ್ ಥರದ್ದು ತುಂಬ ಥರ ಇರುತ್ತೆ. ಒಂದೊಂದು ಟೇಸ್ಟನ್ನು ಕೊಡುತ್ತೆ. ನೆನ್ನೆ ತಂದಿದ್ರು, ಅದ್ರ ಕವರಿಂದ ತೆಗೆದಿರಲಿಲ್ಲ, ಹಾಗೆ ಇಟ್ಟಿದ್ದೆ. ನಾಳೆ ಅದ್ರ ಪಲ್ಯ ಮಾಡೋಣ ಅಂತ ಹೇಳಿ. ಇವತ್ತು ಸ್ವಲ್ಪ ನಾನು ಶಿವಮೊಗ್ಗ ಹೋಗೋದಿತ್ತು. ಒಂದು ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಸೇರಿ ಹೋಗ್ತಾ ಇದ್ದೀವಿ. ಒಂದು ಏನಂದರೆ, ನಾನು ಇವತ್ತು ಶಿವಮೊಗ್ಗದಲ್ಲಿ ಯಾವುದೇ ರೀತಿಯಾಗಿರೋ ಒಂದು ಚೂರು ವೀಡಿಯೋ ಮಾಡಲಿಲ್ಲ. ಗೊತ್ತಿಲ್ಲ, ನನಗೆ ಯಾಕೋ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ತುಂಬ ದಿನ ಆಗಿತ್ತು ನಾವಿಬ್ಬರು ಮೀಟ್ ಮಾಡ್ದೇನೆ. ಮೀಟ್ ಮಾಡಿದ ತಕ್ಷಣ ನಾನು ಆರಾಮಾಗಿ ಒಂದು ಇಡೀ ದಿನನ ಕಳೆದು ರಾತ್ರಿ ಮನೆಗೆ ಬಂದ್ವಿ. ಹಾಗಾಗಿ ಇದು 2 ದಿನದ ವೀಡಿಯೋ ಇರುತ್ತೆ. ನಾಳೆ ವೀಡಿಯೋದಲ್ಲಿ ಕೂಡ ನಾನು ಮಾತಾಡಿರ್ತೀನಿ. ಅದಕ್ಕೆ ನಾನು ಬೇಗ ಹೋಗಬೇಕಲ್ವಾ, 10:15ಗೆ ಬಸ್ಸಿದೆ. ಆ ಬಸ್ಸಿಗೆ ಹೋಗೋಣ ಅಂತ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಬೇಕಲ್ವ. ಮಧ್ಯಾಹ್ನಕ್ಕೂ ಅಡುಗೆನೂ ಮಾಡಿ ಎಲ್ಲ ಮಾಡಿ ಹೋಗಬೇಕು. ಅದಕ್ಕೇ ತಿಂಡಿ ಬಂದು ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಫಸ್ಟು ಡೈನಿಂಗ್ ಟೇಬಲ್ ಎಲ್ಲ ಒರೆಸ್ಕೊಂಡೆ. ಬೆಳಗ್ಗೆ ಎದ್ದ ತಕ್ಷಣ ಕಸ ಹೊಡೆದಿದ್ದೀನಿ. ಬಾಗಿಲಿಗೆ ನೀರು ಹಾಕಿಲ್ಲ. ಒಳಗಡೆದೆಲ್ಲ ಕೆಲಸ ಮುಗಿಸ್ಕೊಂಡು ಆನಂತರ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕೋಣ ಅಂತ ಈಗ ಒಳಗಡೆನೇ ಎಲ್ಲ ಕೆಲಸನೂ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ನಂದು ನೆಲ ಎಲ್ಲ ಒರೆಸಿ ಆಯಿತು. ಇವಾಗ ಟೀ ಕುಡಿಯೋಣ ಅಂತ ಟೀನು ಕೂಡ ಮಾಡ್ಕೊತಾ ಇದ್ದೀನಿ. ಹಾಗೆ ತರಕಾರಿನೂ ಕೂಡ ಹೆಚ್ಕೊಂಡಿಲ್ಲ ಉಪ್ಪಿಟ್ಟು ಮಾಡೋದಕ್ಕೆ ಅಂತ. ಸ್ವಲ್ಪ ಅವರೆಕಾಳಿತ್ತು, ಅದನ್ನು ನಾನು ಉಪ್ಪು ಹಾಕಿ ಅದನ್ನು ಕೂಡ ಬೇಯೋದಕ್ಕೆ ಹಾಕಿದ್ದೀನಿ. ಸ್ವಲ್ಪ ಬಟಾಣಿನೂ ಎಲ್ಲ ಹಾಕಿ ತರಕಾರಿಗಳನ್ನೆಲ್ಲ ಹಾಕಿ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿರೋ ಉಪ್ಪಿಟ್ಟನ್ನು ಮಾಡಿದೆ ನಾನು. ಏನಂದರೆ, 1 ಲೋಟ ಗೋಧಿ ರವೆ, 1 ಲೋಟ ಅಕ್ಕಿ ರವೆ ಮತ್ತು 1 ಲೋಟ ಸಣ್ಣ ರವೆ, ಬನ್ಸಿ ರವೆ ಬರುತ್ತೆ ಅಲ್ವಾ, ಅದು 3 ಹಾಕಿ ಇವತ್ತು ನಾನು ಉಪ್ಪಿಟ್ಟನ್ನು ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ನಾನು ಸಂಜೆ ಬಂದಮೇಲೆ ಸಾಕಾದಂಗೆ ಆಗಿರುತ್ತಲ್ವ, ಅದಕ್ಕೇ ಉಪ್ಪಿಟ್ಟನ್ನೇ ಸ್ವಲ್ಪ ಜಾಸ್ತಿ ಮಾಡೋದ್ರೆ ಸಂಜೆ ಬಂದಮೇಲೆ ಅದನ್ನೇ ಬಿಸಿ ಮಾಡ್ಕೊಂಡು ತಿನ್ನೋಕ್ಕಾಗುತ್ತೆ ಅಂತ ನಾನು 3 ಕಪ್ಪಷ್ಟು ಉಪ್ಪಿಟ್ಟನ್ನು ಮಾಡಿದ್ದೆ. ಹೂ ಕೊಯ್ಯೋಣ ಅಂತ ಆವಾಗಲೇ ಹೋದೆ. ಆದರೆ ಯಾವುದೇ ಹೂಗಳು ಅರಳಿರಲಿಲ್ಲ. ಅದಕ್ಕೇ ಸ್ವಲ್ಪ ಅರಳಿದ ಮೇಲೆ ಹೂ ಕೊಯ್ಯೋಣ ಅಂತ ಹೂನು ಕೂಡ ಕೊಯ್ಕೊಂಡು ಬಂದೆ. ಹಾಗೆಯೇ ಹಸಿಮೆಣಸು ಕೂಡ ಖಾಲಿಯಾಗಿತ್ತು, ಇರಲಿಲ್ಲ. ಉಪ್ಪಿಟ್ಟಿಗೂ ಹಸಿಮೆಣಸು ಇರಲಿಲ್ಲ. ಹಾಗಾಗಿ ನಮ್ಮ ಗಿಡದಲ್ಲೇ ಹಸಿಮೆಣಸು ಕೂಡ ಬಿಟ್ಟಿತ್ತು, ಅದನ್ನೇ ಕೊಯ್ಕೊಂಡು ಬಂದೆ. ಚಾಪರ್ ಏನಂದರೆ ತುಂಬ ಸಣ್ಣದಾಗಿ ಕಟ್ ಮಾಡಿಬಿಡುತ್ತೆ. ಉಪ್ಪಿಟ್ಟಿಗೆಲ್ಲ ಈರುಳ್ಳಿನ ನಾವು ಕೈಯಲ್ಲಿ ಕಟ್ ಮಾಡಿದ್ರೆ ಚೆನ್ನಾಗಾಗುತ್ತೆ. ಆದರೆ ಇದು ಕ್ಯಾರೆಟ್ ಮಾತ್ರ ತುಂಬ ಚೆನ್ನಾಗಿ ಕಟ್ಟಾಗುತ್ತೆ, ಸಣ್ಣದಾಗಿ ಕಟ್ಟಾಗುತ್ತೆ. ಆಮೇಲೆ ಬೀಟ್ರೋಟ್ ಪಲ್ಯ ಮಾಡೋದಕ್ಕೆ ಬೀನ್ಸ್ನೂ ಕೂಡ ಹಾಕ್ಬೋದು ಅನಿಸುತ್ತೆ. ನನಗೆ ಬೀನ್ಸ್ ಈ ಥರ ರೌಂಡಾಗಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಅದನ್ನು ಕೈಯಲ್ಲೇ ಹೆಚ್ಕೊಂಡೆ. ಮತ್ತು ಅದನ್ನು ತುಂಬ ಹೊತ್ತು ಪ್ರೆಸ್ ಕೂಡ ಮಾಡಿ ಇಟ್ಕೊಬಾರ್ದು. ಒಂದು 2 ನಿಮಿಷಕ್ಕಿಂತ ಜಾಸ್ತಿ ಅದು ಪ್ರೆಸ್ ಮಾಡಿ ಇಡಬಾರ್ದಂತೆ. ಯಾರೂ ಮಾಡಲ್ಲ, ಯಾಕಂದರೆ ಪಟ್ ಅಂತ 2-3 ಸಲ ಮಾಡಿದ್ರೆ ಸಾಕು, ಬೇಗ ಇದಾಗಿಬಿಡುತ್ತೆ. ಹಾಗೆ ನಾನು ಸ್ನಾನ ಆಯಿತು. ಈಗ ನಾನು ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸ್ವಲ್ಪ ಹಳೇದೇನೆ, ನಾನು ಮುಂಚೆನೇ ಪೋಸ್ಟ್ ಮಾಡಬೇಕಾಗಿತ್ತು. ನನಗೆ ಈ ವಿಡಿಯೋ ನೆನಪೇ ಇಲ್ಲ. ನಾನು ಶಾಪಿಂಗ್ ಹೋದಾಗ ಶಾಪಿಂಗಿಂದು ಆಮೇಲೆ ಮಾತಾಡಿದ್ದೆಲ್ಲ ಇದ್ದರೆ ವೀಡಿಯೋನ ಬೇಗ ಎಡಿಟ್ ಮಾಡಿಬಿಡ್ತೀನಿ. ಈ ಥರ ಏನು ಮಾತಾಡದೆ ಮಾಡ್ಕೊಂಡಿರೋ ವೀಡಿಯೋ ಅಂದರೆ ನಂಗೆ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಇದೊಂದು ಪೆಂಡಿಂಗ್ ಇತ್ತು, ನಂಗೆ ಮರೆತು ಕೂಡ ಹೋಗಿಬಿಟ್ಟಿತ್ತು. ಆಮೇಲೆ ನೆನಪಾಯಿತು, ಅದಕ್ಕೆ ಇವತ್ತು ಎಡಿಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ.
ಮನೆಯವರು ಬರೋದು ಲೇಟ್ ಆಗುತ್ತೆ, ನೀನು ಬೇಗ ರೆಡಿಯಾಗಿರು ಅಂತ ಹೇಳಿದರು. ಅದಕ್ಕೆ ನಾನು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿದವಳು ಉಪ್ಪಿಟ್ಟನ್ನ ಮಾಡಿ ನಾನು ಬಟ್ಟೆ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ಇವಾಗ ನಾವಿಬ್ಬರು ತಿಂಡಿನ ತಿಂತಾ ಇದ್ದೀವಿ. ಉಪ್ಪಿಟ್ಟು ಮಾತ್ರ ಸಖತ್ತಾಗಿತ್ತು. ನಾನು ಹೇಗಾಗುತ್ತೋ ಅಂತ ಹೆದರಿದ್ದೆ, ಒಂಥರ ಎಕ್ಸ್ಪೆರಿಮೆಂಟ್ ಮಾಡಿದ್ದೆ ಅಲ್ಲ, ಹಾಗಾಗಿ ತುಂಬ ಚೆನ್ನಾಗಾಗಿತ್ತು. ಇವತ್ತು ಶಿವಮೊಗ್ಗ ಹೊರಟಿದ್ದೀನಿ, ನಾನೊಬ್ಬಳೇ ಹೊರಟಿದ್ದೀನಿ. ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿ ಶಿವಮೊಗ್ಗ ಹೊರಟಿದ್ದೀನಿ. ನೆನ್ನೆದು ಸಾಂಬಾರಿತ್ತು, ಒಂಚೂರು ಅನ್ನ ಒಂದು ಮಾಡ್ಕೊಳ್ಳಿ ಅಂತ ಹೇಳಿದೆ, ಹೊರಟೆ. ತಿಂಡಿ ಉಪ್ಪಿಟ್ಟು ತುಂಬ ಚೆನ್ನಾಗಿತ್ತು ಅಲ್ಲ ರೀ, ಇವತ್ತು ತುಂಬ ಚೆನ್ನಾಗಿತ್ತು. ನಾನು 3 ಥರದ ರವೆ ಹಾಕಿ ಮಾಡಿದ್ದೀನಿ. ಇನ್ನು ಹೀಗೆ ಮಾಡಬೇಕು ಅಂತ ಅನ್ನಿಸ್ತು. ಬರೀ ಗೋಧಿ ರವೆ ಮಾಡಿದರೆ ಅದೊಂಥರ ತಿನ್ನೋಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ, ಈ ಥರ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ. 2 ಮನೆಗಳಿದ್ದಾವೆ, ತುಂಬ ಚೆನ್ನಾಗಿದ್ದಾವಲ್ಲ ರೀ. ಇದೊಂದು ಹೊಸ ಮನೆ ಆಗಿದೆ, ತುಂಬ ಚೆನ್ನಾಗಿದೆ. ನಾನು ಬರ್ಬೇಕಿದ್ರಲ್ಲ ಆ ಮನೇನ ನೋಡ್ತೀನಿ. ಶಿವಮೊಗ್ಗ ಹೋದ್ಮೇಲೆ ವಿಡಿಯೋ ಮಾಡ್ತೀನೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಯಾರಾದ್ರೂ ಜೊತೆಗಿದ್ರೆ ಚೆನ್ನಾಗಿರುತ್ತೆ. ನನ್ನ ಫ್ರೆಂಡ್ ಒಬ್ಳು ಬರ್ತಾಳೆ, ಆದರೆ ವಿಡಿಯೋ ಮಾಡ್ತೀನೋ ಇಲ್ವೋ ಅನ್ನೋದು ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಅವತ್ತು ಹೊಸ ವಾಚ್ ತೊಗೊಂಡಿದ್ದೆ ಅಲ್ಲ, ಇವತ್ತು ಹೊಸ ವಾಚ್ ಕಟ್ಟಿದ್ದೀನಿ. ಇವತ್ತು ಬುಧವಾರ, ಹಾಗಾಗಿ ಏನಂದರೆ ಇದರಲ್ಲಿ ನಂಗೆ ದೊಡ್ಡ ಪ್ರಾಬ್ಲಮ್ ಏನಂದರೆ ಇದರಲ್ಲಿ ಇದು ಗಂಟೆ ಇದು ಇದಿಲ್ಲ, ನಂಬರ್ಗಳಿಲ್ಲ. ಹಾಗಾಗಿ ನನಗೆ ವಾಚ್ ನೋಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಫಸ್ಟ್ ತಗೊಂಡಾಗ ನಂಗೆ ಅಷ್ಟು ಗೊತ್ತಾಗಿಲ್ಲ. ಮನೆಗೆ ತಂದಮೇಲೆ ಇದ್ರಲ್ಲಿ ನಂಗೆ ಟೈಮ್ ನೋಡೋಕೆ ಬರುತ್ತಾ ಅಂತ ನನಗೆ ಯೋಚನೆ ಆಯಿತು. ಚೆನ್ನಾಗಿದೆ, ಫಾಸ್ಟ್ ಟ್ರ್ಯಾಕ್ದು. ಚಿನ್ನಿಗೂ ಒಂದು ಕೊಡಿಸ್ಬೇಕಪ್ಪ, ದಿನ ಕಟ್ಟಕ್ಕೆ ವಾಚೇ ಇಲ್ಲ. ಶ್ರೇಯಿಗೂ ಒಂದು ಕೊಡಿಸ್ಬೇಕು, ಚಿನ್ನಿಗೊಂದು ಶ್ರೇಯಿಗೊಂದು ದಿನ ಕಟ್ಟಕ್ಕೆ ವಾಚ್ ಕೊಡಿಸ್ಬೇಕು. ಚಿನ್ನಿದು ಅದೇ ಸ್ಮಾರ್ಟ್ ವಾಚ್ ಹಾಳಾಯಿತು, ಅದ್ರ ಮೇಲೆ ಒಂದು ವಾಚ್ ಕೊಟ್ಟಿದ್ದೆ. ಅದು ಯಾಕೆ ಅವಳಿಗೆ ಇಷ್ಟ ಆಗ್ತಿಲ್ಲಂತೆ, ಅದನ್ನು ಅವಳು ಕಟ್ತಾ ಇಲ್ಲ. ನಂದೇ ಹಳೆದೊಂದು ವಾಚ್ ಕೊಟ್ಟಿದ್ದೆ. ಈಗ ಸಲ ಬಂದಾಗ ಚಿನ್ನಿಗೊಂದು ಅವಳು ಶ್ರೇಯಿಗೊಂದು ಕೊಡ್ಸಾನಲ್ಲ, ನಮ್ಮ ಮನೆಯವ್ರು ದುಡ್ಡು ಓಟ್ ಹಾಕ್ತಾ ಇದ್ದಾನೆ ಅವರು ಅಲ್ಲ ರೀ. ಮಗನಿಗೆ ಒಂದು ಒಳ್ಳೆ ವಾಚ್ ಕೊಡಿಸ್ಬೇಕಂತ ನಾನು ಹೇಳೋದು. ಇವಾಗ ಒಳ್ಳೆ ವಾಚ್ ಬೇಡ, SLC ಮುಗಿದ ಮೇಲೆ ಕೊಡ್ಸೋಣ ಅಂತ. PU ಒಂದು ಒಳ್ಳೆ ವಾಚ್ ಕೊಡ್ಸೋಣ, ಇವಾಗ ಸುಮ್ಮನೆ ಸಾದ ಒಂದು ವಾಚ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ಏನೇನಾಗುತ್ತೆ ಅಂತ. ಅವನು ಏನೇನು ಮಾಡ್ತಾನೋ ಏನೋ. ಅವ್ನು ಸಣ್ಣ ಪುಟ್ಟದ್ದೆಲ್ಲ ಮುಟ್ಟೋದೇ ಇಲ್ಲ, ಇವಾಗೆಲ್ಲ ದೊಡ್ಡದೇ ಮುಟ್ಟದ. ಹಾಗಾಗಿ ಅವ್ನಿಗೆ ಸ್ವಲ್ಪ ಬುದ್ಧಿ ಹೇಳಿ ನೋಡಬೇಕು ಏನಾಗುತ್ತೆ ಅಂತ. ಹೋದಾಗೆಲ್ಲ ನಾನು ನಮ್ಮ ಮನೆಯವರು ಆ ವಾಚ್ ಅಂಗಡಿಗೆ ಹೋಗೋದು, ನೋಡ್ಕೊಬರೋದು ನಮ್ಮ ಬಜೆಟಲ್ಲಿ ಯಾವ್ಯಾವ್ದು ವಾಚ್ ಬರುತ್ತೆ, ಏನು ಎತ್ತ ಅಂತ ಎಲ್ಲ. ದಿಕ್ಕಿಗೂ ಒಂದೊಂದು ಬಸ್ ನಿಂತಿದ್ದಾವಲ್ಲ ರೀ ಇವತ್ತು ಅಲ್ಲ, ಅಪರೂಪ. 4 ದಿಕ್ಕಿಗೂ ಒಂದೊಂದು ಬಸ್ ನಿಂತಿದ್ದಾವೆ. ಗುಡ್ ಮಾರ್ನಿಂಗ್. ಹಣೆದು ಬಿದ್ದೋಗ್ಬಿಟ್ಟಿದೆ. ನೆನ್ನೆ ಶಿವಮೊಗ್ಗ ಶಿವಮೊಗ್ಗ ಹೋಗಿದ್ದೆಲ್ಲ ನಾನು ಒಂದು ಚೂರು ವಿಡಿಯೋ ಮಾಡಿಲ್ಲ. ಏನೋ ಗೊತ್ತಿಲ್ಲ ನನಗೆ, ಮೊಬೈಲ್ ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಮಾಡಬೇಕು ಅಂತಲೇ ಅನಿಸಿಲ್ಲ ನನಗೆ. ನಿನ್ನೆ ಬಂದು ಕೊಬ್ಬರಿ ಎಣ್ಣೆ ಹಚ್ಚಿ ಮುಖ ತೊಳೆದ್ನ, ಅದು ಧೂಳೆಲ್ಲ ಕುತ್ಕೊಂಡಿರುತ್ತಲ್ಲ, ಅದಕ್ಕೆ ಕ್ಲೀನಾಗಿ ಕೊಬ್ಬರಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಮುಖ ತೊಳೆದ್ರೆ ಹಣೆದು ಹೋಗಿದೆ. ಇವಾಗಲೇ ನೋಡಿದ್ದು ನಾನು ಕ್ಯಾಮ್ರಾ ಆನ್ ಮಾಡಿದ್ಮೇಲೆ. ಯಾಕೋ ಗೊತ್ತಿಲ್ಲ ನನಗೆ ವಿಡಿಯೋ ಮಾಡಬೇಕು ಅಂತ ಅನಿಸಿಲ್ಲ. ಮನೆಯವರು ಅಂದರು ನೀವು ವಿಡಿಯೋ ಮಾಡಲ್ಲ ಅಂತ ನಂಗೆ ಗೊತ್ತಿತ್ತು ಅಂತ. ಅಟ್ಲೀಸ್ಟ್ ನಾವು ಹೋಗಿದ್ದು ಬಂದಿದ್ದು ಒಂದು ಚೂರಾರು ಮಾಡ್ಕೊಂಡ್ಬರ್ತಿದ್ದೆ. ಏನಕ್ಕ ಗೊತ್ತಿಲ್ಲ ನನಗೆ. ನಾನು ನನ್ನ ಫ್ರೆಂಡ್ಸ್ ಸೇರಿದ್ವಲ್ಲ, ಆ ಮಾತೇನು ಬರೋದಲ್ಲೋ ಏನೋ ಗೊತ್ತಿಲ್ಲ. ಹಾಗಾಗಿ ನಾವು ಒಂದು ಇಷ್ಟು ಮಾಡಿಲ್ಲ ವೀಡಿಯೋನ. ರಾತ್ರಿ ಬಂದಾಗ 8:15 ಆಗಿತ್ತು. ಇಲ್ಲಿ 7 ಗಂಟೆ ಬಸ್ ಹತ್ತಿದ್ವಿ. 8:15ಗೆ ಇಲ್ಲಿಗೆ ಬಂದೆ. ಹಾಲು ಒಂದು ಸ್ವಲ್ಪ ಇದೆ, ನಂಗೆ ಸಾಕಾಗಲ್ಲ ಟೀಗೆ. ನೆನ್ನೆ ತನ್ನಿ ಅಂದೆ, ಬೇಡ ಇತ್ತಿಗೆಲ್ಲ ಸಾಕು, ಇನ್ನೇನು ಯಾರು ಕುಡಿಯೋರಿಲ್ಲ ಅಂತ ಅಂದ್ರೆ, ಅದಕ್ಕೆ ನಿನ್ನೆ ತರಿಸ್ಲಿಲ್ಲ. ಬೆಳಗ್ಗೆ ಇವತ್ತೇ ತಂದು ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಹೋಗಿ ಹಾಲು ತರೋದಕ್ಕೆ ಹೋಗಿದ್ದಾರೆ. ನಾನಿವತ್ತು ಎದ್ದಿದ್ದು ಲೇಟ್ ಆಯಿತು. ನಿನ್ನೆ ಓಡಾಡಿ ಇಟ್ಟಿದ್ದೀವ. ಅರ್ಧ ಶಿವಮೊಗ್ಗ ಇದನ್ನು ಅರ್ಧ ಅಲ್ಲ, ಮುಕ್ಕಾಲು ಶಿವಮೊಗ್ಗ ತಿರುಗಿದ್ದೀವಿ ಅನಿಸುತ್ತೆ. ಎಲ್ಲ ರೋಡು ನಡ್ಕೊಂಡೇ ಓಡಾಡ್ತಿದ್ವಾ. ಹಾಗಾಗಿ ಕೆಲವೊಂದು ಕಡೆ ಸಿಟಿ ಬಸ್ಸಿಗೆ ಹೋದ್ವಿ, ಆಗದೆ ಇರೋ ಕಡೆ ಎಲ್ಲ. ಬಾಕಿ ಎಲ್ಲ ಕಡೆ ಆರಾಮಾಗಿ ನಡ್ಕೊಂಡು ಓಡಾಡಿದ್ವಾ. ಹಾಗಾಗಿ ಕಾಲು ಬರ್ತಿದ್ದಂಗೆ ನನ್ನ ಕಾಲು ತಪ್ಪಾಗಿತ್ತು. ಬಿಸಿ ನೀರು ಹಾಕ್ಕೊಂಡು ಕಾಲಿಗೆ. ಆಮೇಲೆ ಬರ್ಬೇಕಿದ್ರೆ ಸ್ವಲ್ಪ ಕಡಲೆ ಗಿಡ ತೊಗೊಬಂದಿದ್ದೆ. ಕಡಲೆ ಗಿಡ ಎಷ್ಟು ಚೀಪಾಗಿದೆ ಗೊತ್ತಾ, 40 ರೂಪಾಯಿ kg ಆಗಿದೆ. ನಮ್ಮನೆಯವ್ರು 100 ರೂಪಾಯಿ kgಗೆಲ್ಲ ತಂದಿದ್ರು. ಹೋದ್ಸಲನೇ ಒಂದ್ಸಲ ಚಿನ್ನಿ ಕೊಡಿಸ್ದಾಗ 80 ರೂಪಾಯಿ kg ಇತ್ತು. 40 ರೂಪಾಯಿ kg, ಅದು ಎಲ್ಲಿ ಬಸ್ ಸ್ಟ್ಯಾಂಡ್ ಎದುರುಗಡೆನೆ. ನಾವು ತಗೊಬಂದಿದ್ದು ನೋಡಿದ್ರೆ ಕಾರಲ್ಲಿ ಹೋಗಿದ್ದೀವೇನೋ ಅನ್ನೋ ಥರ ತಗೋಬೇಕು ಅಂತ ಹೊತ್ಕೊಂಡು ಓಡಾಡೋಕ್ಕಾಗಬೇಕಲ್ಲ. ಆ ಕಡ್ಡೆ ಗಿಡಕ್ಕೊಂದು ಲಾಸ್ಟಿಗೆ ತಗೊಂಡ್ವಿ. ಸಿಟಿ ಬಸ್ ಇಳಿದ ತಕ್ಷಣ ಬಸ್ ಸ್ಟ್ಯಾಂಡಿಗೆ ಹೋಗೋ ಟೈಮಲ್ಲಿ ತೊಗೊಂಡು ಬಂದ್ವಿ. ಏನೋ ಅಂತ ಏನು ಪರ್ಚೇಸಿಂಗ್ ಏನೋ ಮಾಡಲಿಲ್ಲ ನಾವು, ಸುಮ್ಮನೆ ಒಂದು ಟೈಮ್ ಪಾಸ್ ಮಾಡೋಣ ಅಂತ ಹೋಗಿದ್ವಿ. ಒಂದು 2 ಸೀರೆ ತೊಗೊಂಡೆ ನಾನು. ಒಂದು ಸ್ವಲ್ಪ ಕಾಸ್ಮೆಟಿಕ್ಸ್ ಎಲ್ಲ ತೊಗೊಳೋದಿತ್ತು. ಇನ್ನು ಮದುವೆ ಮನೆಗಳೆಲ್ಲ ಶುರು ಆಯ್ತಲ್ವ, ಅದಕ್ಕೆ ಅಂತಲೇ ಹೋಗಿದ್ದಾಗಿತ್ತು. ಅದ್ರ ರೇಟು ಕೇಳಿ ಹುಚ್ಚಿಡ್ದಂಗೆ ಆಯಿತು ನನಗೆ. ನಾನು ಬರೀ ಒಂದು ಫೌಂಡೇಶನ್ ತರೋಕ್ಕೆ ಅಂತ ಹೋಗಿದ್ದು. ಅಲ್ಲಿ ಹೋಗಿ ಕುತ್ಕೊಂಡ ತಕ್ಷಣ ಫುಲ್ ಈ ಕಡೆ ಮೇಕಪ್ ಮಾಡಿ
ಒಂದು 10 ಪ್ರಾಡಕ್ಟ್ ಇಟ್ಟರು. ಅದರಲ್ಲಿ ಕೊನೆಗೆ ಚಿನ್ನಿಗೆಲ್ಲ ಫೋನ್ ಮಾಡಿ ಅದರಲ್ಲಿ ಸ್ವಲ್ಪ ಶಾರ್ಟ್ ಲಿಸ್ಟ್ ಮಾಡಿ 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 ಕೊನೆಗೆ 10ರಿಂದ ಒಂದು 5-6ಕ್ಕೆ ತಂದು ಅದಷ್ಟನ್ನು ತೊಗೊಂಡು ಬಂದೆ. ನಾನು ಹೋಗಿದ್ದು ಬರೀ ಫೌಂಡೇಶನ್ ತರೋಕ್ಕೆ ಅಂತ. ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಹೋಗಿದ್ದು. ಅದಕ್ಕೇ ನನಗೆ ಒಬ್ಬಳೇ ಹೋಗೋಕ್ಕೆ ಒಂಥರ ಅನಿಸ್ತಾ ಇತ್ತು. ಅವಳು ಹೋಗಿದ್ಲಂತೆ ಅಲ್ಲಿಗೆ, ಆರೋ ಅಂತನೋ ಏನೋ ಒಂದಿದೆ ಅಲ್ಲಿ. ಆಮೇಲೆ ನನಗೆ ಅಲ್ಲಿ ಹೆಂಗೆ ಟ್ರೀಟ್ ಮಾಡ್ತಾರೋ ಏನಂತ, ಯಾಕಂದರೆ ನಂಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಹಾಗಾಗಿ ಅವಳು ಹೋಗಿದ್ಲಂತೆ. ಹಾಗಾಗಿ ಅವಳು ನಾನು ಹೋಗಬೇಕು ಬರ್ತೀರಾ ಅಂತ ಕರೆದ್ಲು. ನಡಿ ಹೋಗೋಣ ಅಂತೇಳಿ ಹೋಗಿದ್ವಿ. ಅಲ್ಲೊಂದಷ್ಟು ತಗೊಂಡು ಬಂದೆ. ಅಲ್ಲಿ ಹಾಕಿರೋ ದುಡ್ಡಿಗೆ ನಿನ್ನೆ ರಾತ್ರಿ ಇಡೀ ನಿದ್ದೆನೇ ಬಂದಿಲ್ಲ ನನಗೆ. ಕಾಸ್ಮೆಟಿಕ್ಸ್ ಎಷ್ಟು ಎಕ್ಸ್ಪೆನ್ಸಿವು ಅಂತ ಅಷ್ಟೇ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತು ರೊಟ್ಟಿ ಮಾಡೋಣ ಅಂತ ನಿನ್ನೆ ಅನ್ನ ಮಾಡಿ ಹೋಗಿದ್ದೆ ಅಲ್ಲ, ಅನ್ನ ಸುಮಾರಿತ್ತು, ಹಾಗಾಗಿ ಉಕ್ಕಕ್ಕೆ ಇಟ್ಟಿದ್ದೀನಿ. ಅವರೆಕಾಯಿ ತಂದಿದ್ರಲ್ಲ ಅದ್ರದ್ದೇ ಪಲ್ಯ ಮಾಡ್ತೀನಿ. ಇವತ್ತು ಗುರುವಾರ, ನಾನು ಬೆಳಗ್ಗೆ ತಿಂಡಿನೂ ತಿನ್ನಲ್ಲ. ಮುಖ ಒಂದು ತೊಳ್ಕೊ ಬಂದೆ, ಸ್ಟಿಕ್ಕರ್ ಇಟ್ಕೊತೀನಿ ಫಾಸ್ಟ್. ಬ್ಯಾಲೆನ್ಸ್ ಈಸ್ ಹಾರ್ಡ್. ನಮ್ಮಂಥ ಹೆಣ್ಮಕ್ಳಿಗೆ ಮನೆ, ಮಕ್ಕಳು, ಹಸ್ಬೆಂಡ್, ವರ್ಕ್ ಅಂತ ಎಲ್ಲ ಬ್ಯಾಲೆನ್ಸ್ ಮಾಡ್ತಾ, ಎಲ್ಲ ರೆಸ್ಪಾನ್ಸಿಬಿಲಿಟಿನೂ ಫುಲ್ಫಿಲ್ ಮಾಡ್ತಾ, ಮಧ್ಯದಲ್ಲಿ ಬರುವಂಥ ಆಬ್ಸ್ಟಿಕ್ನ ದಾಟಿ, ಆ ಎಮೋಷನ್, ಸ್ಟ್ರೆಸ್ ಇದೆಲ್ಲದನ್ನು ದಾಟಿ ಎವ್ರಿ ಡೇ ನಾವು ಅದೇ ಸ್ಟ್ರೆಂತಲ್ಲಿ ಕಮ್ ಬ್ಯಾಕ್ ಮಾಡ್ತೀವಲ್ವ, ದಟ್ ಈಸ್ ರಿಯಲಿ ಹಾರ್ಡ್ ಅಂತ ಹೇಳ್ತೀನಿ. ಎಲ್ಲ ಹೆಣ್ಮಕ್ಳು ನಿಮ್ಮ ಬಗ್ಗೆ ನೀವು ಪ್ರೌಡಾಗಿರಿ ಅಂತ ಹೇಳ್ತೀನಿ. ನಿಜವಾಗ್ಲೂ ಎಲ್ಲದನ್ನು ಬ್ಯಾಲೆನ್ಸ್ ಮಾಡೋದು, ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಅನಿಸುತ್ತೆ. ಕೆಲವೊಬ್ಬರು ಮನೇಲೇ ಕೆಲಸ ಮಾಡೋರು ಇರ್ತಾರೆ, ಇಲ್ಲ ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಆಫೀಸಲ್ಲಿ ಕೆಲಸ ಮಾಡೋರು ಕೂಡ ಇರ್ತಾರೆ. ಮನೇಲೂ ಮಾಡಬೇಕು, ಹೋಗಿ ಆಫೀಸಲ್ಲೂ ಮಾಡಬೇಕು. ಅದೇನೋ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಹಾಗಂತ ಮನೇಲಿ ಕೆಲಸ ಮಾಡೋರ್ದೇನು ಸಣ್ಣ ಕೆಲಸ ಏನಿರಲ್ಲ. ಆಫೀಸಿಗೆ ಹೋಗೋರಾದರೂ ಒಂದು ಸ್ವಲ್ಪ ಮಾಡಿ ಬಿಟ್ಟು ಹೋಗ್ಬೋದು. ಆದರೆ ಮನೇಲಿರೋರು ಪ್ರತಿದಿನವೂ ಪ್ರತಿ ಒಂದು ಕೆಲಸನೂ ಮಾಡಲೇಬೇಕಾಗುತ್ತೆ. ಅದೇ ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ. ಮನೇಲಿ ಅದೇ ಮಾಡಿದ ಕೆಲಸ ಮಾಡಿ ಮಾಡಿ ಬೇಜಾರಾಗಿರುತ್ತೆ. ಆ ಟೈಮಲ್ಲಿ ಏನು ಮಾಡಿ ಅಂದರೆ ಸ್ವಲ್ಪ ನೀವು ಈ ಥರ ಶಾಪಿಂಗ್ ಹೋಗೋದು ಆ ಥರ ಮಾಡ್ಕೊಳ್ಳಿ. ನಾನು ಕೂಡ ಸೀರೆ ತೊಗೊಂಡೆ. ಆಮೇಲೆ ಅಮ್ಮಂಗೆ ಕೂಡ ಒಂದು ಸೀರೆನ ಬಂದಿದ್ದೀನಿ. ನಮ್ಮಮ್ಮ ಹೆಂಗಂದರೆ ಅವರಿಗೆ ಯಾವ ಸೀರೆ ತಂದರೂ ಅಷ್ಟೊಂದು ಇಷ್ಟ ಆಗಲ್ಲ. ಯಾಕಂದರೆ ಅವರಿಗೆ ಇವಾಗಿನ ಪ್ಯಾಟ್ರನಲ್ಲಿ ಬರೋ ಸೀರೆಗಳು ಇಷ್ಟ ಆಗಲ್ಲ. ಅವ್ರು ಏನಂತಾರೆ ಅಂದರೆ ತೆಳ್ಳಗಿರಬೇಕು, ಮೆತ್ತಗಿರಬೇಕು ಅಂತಾರೆ. ಬಾರ್ಡ್ರ್ ಸೀರೆ ತಂದುಕೊಟ್ರೆ ಬಾರ್ಡ್ರ್ ಪೂರ ಕಿತ್ತು ಆ ಸೀರೆನೂ ಹರಿದು ಹಾಕ್ತಾರೆ. ಅದೇ ವಿಷಯಕ್ಕೆ ನನಗೆ ಅಮ್ಮಗೆ ಜಗಳ ಆಗ್ತಿರುತ್ತೆ. ಅವ್ರಿಗೆ ಯಾವ ಸೀರೆ ಒಯ್ದು ಕೊಟ್ಟರು ಇಷ್ಟ ಆಗಲ್ಲ. ನೀ ತೊಗೊಂಡೇ ಬರಲ್ಲ ಅಂತಲೂ ಹೇಳ್ತಾರೆ ಒಂದೊಂದು ಸಲ. ಅವ್ರಿಗೆ ಏನು ತಗೊಂಡೋದ್ರು ಅದು ಇಷ್ಟ ಆಗಲ್ಲ. ಅದಕ್ಕೇ ನಾನು ಅದು ತೊಗೊಂಡು ಹೋಗಲ್ಲ. ಆದರೆ ಈ ಸಲ ಒಯ್ದಿರೋ ಸೀರೆ ಅವ್ರಿಗೆ ಇಷ್ಟ ಆಯಿತು. ನಾನು ಅವತ್ತು ಚಿಕ್ಕಮ್ಮನ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ದೆ ಅಲ್ಲ, ಆವಾಗ ಕೊಟ್ಟೆ ಅವರಿಗೆ. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ, ಈಗ ಅವರು ಉಡ್ಬೋದು, ನಾನು ಉಡ್ಬೋದು, ಆ ಥರದ ಸೀರೆನ ತೊಗೊಂಡು ಹೋಗಿದ್ದೆ. ಅವ್ರಿಗೆ ಚೂರು ದಪ್ಪ ಇರಬಾರ್ದಂತೆ, ದಪ್ಪ ಕಾಣ್ತಾರಂತೆ. ಅದು ಯಾವ ಇದೋ ಏನೋ ಗೊತ್ತಿಲ್ಲ. ಕಾಟನ್ ಸೀರೆಗಳೆಲ್ಲ ಉಟ್ಟರೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ನಮ್ಮ ಅಮ್ಮಂಗೆ ಅದೆಲ್ಲ ಗೊತ್ತೇ ಇಲ್ಲ. ಅದಕ್ಕೆ ಅವ್ರೇನಾದರೂ ಬೇಡ ಅಂದರೆ ನಾನೇ ಉಟ್ಕೊಳ್ಳೋಕ್ಕಾಗುತ್ತೆ ಅಂತ ಅದೇ ಥರದ ಸೀರೆನೇ ಒಯ್ದಿದ್ದೆ. ಆಮೇಲೆ ಅವರಿಗೆ ಇಷ್ಟ ಕೂಡ ಆಯಿತು. ನಾನು ಅದನ್ನು ತೋರಿಸ್ಲಿಲ್ಲ. ಇನ್ನೊಂದಿನ ಯಾವತ್ತಾದರೂ ಊರಿಗೆ ಹೋದಾಗ ತೋರಿಸ್ತೀನಿ. ನಾನು ಯಾವಾಗಲೂ ಶಾಪಿಂಗ್ ಮಾಡಿದ್ದೆಲ್ಲ ತೋರ್ಸೋದು ತುಂಬ ಕಮ್ಮಿ ಅಲ್ಲ, ಹಾಗಾಗಿ ನಾನು ತೋರ್ಸೋಕ್ಕೆ ಹೋಗಲಿಲ್ಲ. ನಿಜವಾಗ್ಲೂ ನಿನ್ನೆ ಒಂದಿನ ಕಳೆದು ಬಂದಿದ್ದು ಎಲ್ಲೋ ಕನಸಲ್ಲಿ ಹೋಗಿ ಬಂದಿದ್ದೀನೇನೋ ಅನ್ನೋ ಥರ ಅನ್ನಿಸ್ತಾಯಿತ್ತು. ತುಂಬ ಖುಷಿ ಆಯಿತು. ಆಮೇಲೆ ಅನ್ನಿಸ್ತು 2 ತಿಂಗಳಿಗೋ 3 ತಿಂಗಳಿಗೋ ಒಂದು ಸಲ ಹೋಗಬೇಕು ಅಂತ. ಅವಾಗೆಲ್ಲ ತುಂಬ ಹೋಗ್ತಾ ಇದ್ವಿ. ಇವಾಗ ನಾನು ಬಿಟ್ಟುಬಿಟ್ಟಿದ್ದೆ ನನ್ನ ಕೆಲಸಗಳು. ಅದು ಒಂದೊಂದು ಸಲ ಅದು ಟೈಮ್ ತಪ್ಪು ಹೋಗಿಬಿಟ್ರೆ ಅದು ಮತ್ತೆ ಹೋಗಬೇಕು ಅಂತ ಅನಿಸಲ್ಲ. ಇವಾಗ ಹೋಗಿ ಬಂದಿದ್ದೀನಿ, ನೆಕ್ಸ್ಟ್ ಕೂಡ ಹೋಗಬೇಕು ಅಂತ ಅಂದ್ಕೊತಾ ಇದ್ದೀನಿ. ಆದರೆ ಹೋಗ್ತೀವೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಹಾಗೆಯೇ ನಾನು ಒಂದು ಸ್ವಲ್ಪ ಬ್ಲೌಸ್ ಕೂಡ ಹೊಲಿಯಕ್ಕೆ ಕೊಡೋದಿತ್ತು. ಯಾವಾಗ ಹೋದಾಗೂ ನಾನು ಹೋಗೋದೇ ಶಿವಮೊಗ್ಗಕ್ಕೆ. ಮೇಯ್ನ್ ಕಾರಣ ಅದೇನೆ. ಅವಳೆಲ್ಲೋ ಬೇರೆ ಕಡೆ ಬ್ಲೌಸ್ ಹೊಲಿಯೋಕ್ಕೆ ಕೊಡ್ತೀನಿ ಅಂತ ಹೇಳಿದ್ಲು. ಅವಳು ಎಲ್ಲಿ ಕೊಡ್ತಾಳೋ ನಾನು ಕೂಡ ಒಂದು ಬ್ಲೌಸ್ನ ಹೊಲಿಯೋಕ್ಕೆ ಕೊಡೋಣ ಅಂತ ಹೋಗಿ ಒಂದು ಕೊಟ್ಟು ಬಂದೆ. ಅಂದರೆ 2-3 ಜನನ ಇಟ್ಕೊಂಡಿರ್ಬೇಕು ಬ್ಲೌಸ್ ಹೊಲಿಯೋಕ್ಕೆಲ್ಲ. ಯಾಕಂದರೆ ಒಬ್ಬರು ಲೇಟಾಗಿ ಕೊಡ್ತೀನಿ ಅಂದರೆ ಇನ್ನೊಬ್ರು ಬೇಗ ಕೊಡ್ತೀನಿ ಅಂತಾರಲ್ವ. ಹಾಗಾಗಿ ನಾನು ಸ್ವಲ್ಪ ಒಂದು 2-3 ಜನ ಆ ಥರ ಬ್ಲೌಸ್ಗಳನ್ನ ಹೊಲಿಯೋಕ್ಕೆ ಕೊಡ್ತೀನಿ. ನಂಗೆ ನಿಜ ಶಿವಮೊಗ್ಗ ಶಾಪಿಂಗಿಗೆ ಹೋಗಿ ತುಂಬಾ ಖುಷಿ ಆಯಿತು. ಮತ್ತೇನು ಗೊತ್ತಾ, ಯಜಮಾನ್ರ ಜೊತೆಗೆಲ್ಲ ಹೋದರೆ ಅಲ್ಲಿಗೆ ಹೋಗೋದು ಬೇಡ, ಇಲ್ಲಿಗೆ ಹೋಗೋದು ಬೇಡ. ನಮ್ಮನೆಯವರಂತೂ ಮಧ್ಯಾಹ್ನ ಆಗ್ತಿದ್ದಂಗೆ ಪೇಷನ್ಸೇ ಕಳ್ಕೊಂಡ್ಬಿಡ್ತಾರೆ. ಮತ್ತು ಶಾಪಿಂಗಿಗೆ ಹೋಗಿದ್ದಕ್ಕಿಂತನೂ ನಮ್ದು ಅರ್ಧ ಜಗಳನೇ ಜಾಸ್ತಿ ಆಗಿರುತ್ತೆ. ನಾನೇನೋ ನೆಮ್ಮದಿಯಾಗಿ ಶಿವಮೊಗ್ಗ ಹೋಗೋಣ ಅಂತ ಅಂದ್ಕೊಂಡು ಹೋಗಿರ್ತೀವಿ. ಆಮೇಲೆ ವಾಪಸ್ ಬರಬೇಕಿದ್ರೆ ನಮ್ಮಿಬ್ಬರದ್ದು ಜಗಳ ಮಾಡಿಕೊಂಡೇ ಬರೋದಾಗಿರುತ್ತೆ. ಯಾವಾಗಲೂ ಹಾಗೆ ಆಗಿರುತ್ತೆ. ನಿಮ್ಮಲ್ಲೂ ನಿಮ್ಮ ಯಜಮಾನ್ರು ಯಾರಾದರೂ ಹಾಗೆ ಮಾಡ್ತಾರೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಒಂದು ಕೆಲಸ ಅಂದರೆ ಒಂದೇ ಕೆಲಸಕ್ಕೆ ಹೋಗ್ಬೇಕಂತೆ. ನಾವು ಹಾಗಲ್ಲ. ನಿನ್ನೆ ಅದು ಹೇಳಬಾರ್ದು ಬಿಡಿ, ಇಡೀ ಶಿವಮೊಗ್ಗನ ಪ್ರತಿಯೊಂದು ಅಂಗಡಿಗೂ
ಈಗ ಗೊತ್ತಲ್ವಾ, ಇನ್ಸ್ಟಾಗ್ರಾಮಲ್ಲೆಲ್ಲ ಫೇಮಸ್ ಆಗಿರುತ್ತೆ. ನಮಗೂ ಅನಿಸಿರುತ್ತೆ ಆ ಅಂಗಡಿಗೆ ಹೋಗ್ಬೇಕು, ಈ ಅಂಗಡಿಗೆ ಹೋಗಬೇಕು ಅಂತ. ಮತ್ತೇನು ಗೊತ್ತಾ, ಯಜಮಾನ್ರ ಜೊತೆಗೆಲ್ಲ ಹೋದರೆ ನಮಗೆ ಇಷ್ಟ ಇಲ್ಲ ಅಂತ ಬಿಟ್ಟು ಬರೋ ಹಾಗೂ ಇರಲ್ಲ. ಅವ್ರಿಗೆ ಒಂಥರ ಮರ್ಯಾದೆಯಲ್ಲ, ಯಾವ್ದಾದ್ರು ಒಂದಾದರೂ ತಗೋ ಅಂತಾರೆ. ನಮಗೆ ಹಂಗಲ್ಲ. ನಾವು ಶಾಪಿಂಗ್ ಹೋಗಿದ್ದೀವಿ ಅಂತೇಳಿ ಯಾವ್ಯಾವುದನ್ನೋ ಇಷ್ಟ ಇಲ್ದಿರೋದೆಲ್ಲ ತರೋಕ್ಕೆ ನನಗೂ ಇಷ್ಟ ಆಗಲ್ಲ. ಹಾಗಾಗಿ ನಿನ್ನೆ ಇಡೀ ದಿನ ನಮಗೆ ಯಾವ್ಯಾವ್ದು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ಕೊಂಡಿದ್ವೋ ಅದೆಲ್ಲ ಅಂಗಡಿಗೂ ಹೋಗಿ ಬಂದ್ವಿ. ಕೆಲವೊಂದೆಲ್ಲ ಫೋನ್ ನಂಬರ್ ಇಟ್ಕೊಂಡಿದ್ವಿ, ಫೋನ್ ಮಾಡಿ ಕೇಳಿ ಅಲ್ಲಿಗೆಲ್ಲ ಹೋಗಿ ಬಂದ್ವಿ. ನಿಜ ನಂಗೆ ಒಂದು ಸ್ವಲ್ಪ ಖುಷಿ ಅಂತ ಅನ್ನಿಸ್ತು. ಶಾಪಿಂಗ್ ಹೋಗಿದ್ದು ಶಿವಮೊಗ್ಗ, ನನಗೆ ತುಂಬಾ ಖುಷಿ ಆಯಿತು. ಆಮೇಲೆ ಅದೇ ಅಂದೆ ಅಲ್ಲ, ಹಿಂಗೆ ಯಾವಾಗಾದರೂ ಹೋಗಬೇಕು ಅಂತ ನೋಡೋಣ. ಹೋದರೆ ಇನ್ನೊಂದು ಸಲ ಯಾವಾಗಾದರೂ ಅದನ್ನು ಕೂಡ ನಾನು ನಿಮ್ಮ ಜೊತೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಹಾಗೆಯೇ ನನಗೆ ಒಂದು ಮೂವಿಗೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ನಾನು ಇಲ್ಲಿ ತನಕ ಈ ವಿಡಿಯೋನ ಎಡಿಟ್ ಮಾಡೋ ತನಕ ನಾನು ಆ ಮೂವಿಗೆ ಹೋಗಿರಲಿಲ್ಲ. ವಿಕಲ್ಪ ಅಂತೇಳಿ, ಆ ಹುಡುಗ ನಮ್ಮೂರ ಮೊಮ್ಮಗನೇ. ನನಗೆ ಅದಕ್ಕೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ನಮ್ಮ ಮನೆಯವ್ರನ್ನ ಹೊರಡಿಸ್ತಾನೇ ಇದ್ದೀನಿ ಅವ್ರಿಗೆ ಆ ಕೆಲಸ ಈ ಕೆಲಸ ಅಂತ. ಆ ಮೂವಿ ರಿಲೀಸ್ ಆಗೋದಕ್ಕಿಂತ ಮುಂಚೆಯಿಂದನೂ ನಾನು ನಮ್ಮ ಮನೆಯವ್ರನ್ನ ಹೊರಡಿಸ್ತಾ ಇದ್ದೀನಿ. ಅವ್ರು ಇವತ್ತಿಗೂ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಲ್ಲ, ನಾವು ಹೋಗಲೂ ಇಲ್ಲ. ಹಾಗಾಯಿತು. ನೋಡೋಣ, ಅದೇ ನಿನ್ನ ಫ್ರೆಂಡ್ ಜೊತೆಗೇ ಹೋಗು ಅಂತ ಹೇಳಿದ್ರು. ಅದು ಶೋ ಬಂದು 3 ಗಂಟೆಯಿಂದ ಇದೆ, ಸಂಜೆ 7 ಗಂಟೆಯಿಂದ ಇದೆ. ಅಷ್ಟೊತ್ತಿಗಾದರೆ 11 ಗಂಟೆ, ಬಸ್ ಇರಲ್ಲ. ಇಷ್ಟೊಂದೆಲ್ಲ ಪ್ರಾಬ್ಲಮ್ ಇದೆ. ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಆದರೆ ಹೋದರೆ ನಿಮ್ಮ ಜೊತೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಯಾರಾದರೂ ಇದ್ದರೆ ನೋಡಿ ಮೂವಿನ, ತುಂಬ ಚೆನ್ನಾಗಿದೆ ಅಂತ ರಿವ್ಯೂ ಕೂಡ ತುಂಬ ಚೆನ್ನಾಗಿದೆ. ಯೂಟ್ಯೂಬಲ್ಲೆಲ್ಲ ಅದರ ಹಾಡುಗಳು ಅದು ಎಲ್ಲ ಬಿಟ್ಟಿದ್ದಾರೆ. ಯಾಕಂದರೆ ನಾನು ಹುಡುಗನ ಸಣ್ಣ ಇರಬೇಕಿದ್ರಿಂದನೂ ನಾನು ನೋಡಿದ್ದೀನಿ. ಹಾಗಾಗಿ ಮತ್ತು ನಾನು ಮೊನ್ನೆ ಗೃಹ ಪ್ರವೇಶಕ್ಕೆ ಹೋಗಿದ್ದೆ ಅಲ್ಲ, ಅವ್ರ ಅಮ್ಮ ಕೂಡ ನನ್ನ ಜೊತೆ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಗೊತ್ತಾ. ನನಗೆ ಖುಷಿ ಆಯಿತು. ಯಾಕೆ ಅಂದರೆ ನಾವಿನ್ನೂ ಸಣ್ಣ ಮಕ್ಕಳು ಇದ್ದಾಗಿಂದನೂ ಅವ್ರು ನಮ್ಮನ್ನ ನೋಡಿರೋದ್ರಿಂದ ನಂಗೆ ಅದೇ ಥರ ಫೀಲ್ ಕೊಟ್ಟರು ಮಾತಾಡಿದಾಗ. ತುಂಬ ಖುಷಿ ಆಯಿತು. ಅವರು ಅಡ್ವರ್ಟೈಸ್ಮೆಂಟ್ ಮಾಡಿದ್ರೋ ಇಲ್ವೋ, ನಾನಂತೂ ತುಂಬ ಜನರಿಗೆ ಅಲ್ಲಿ ಗೃಹ ಪ್ರವೇಶದಿಂದ ಹೇಳಿದೆ. 30ಕ್ಕೆ ರಿಲೀಸ್ ಆಗಿತ್ತು. ನಾನೇ ತುಂಬ ಜನರಿಗೆ ಹೇಳಿದೆ. ಆಮೇಲೆ ಅಮ್ಮನವ್ರಿಗೆ ನಾನು ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದು ಅದೇ, ಇವರು ವಿಕಲ್ಪ ಮೂವಿ ತೆಗ್ದಿದ್ದಾರಲ್ಲ ಅವ್ರ ಅಮ್ಮ ಅಂತ ಹೇಳಿ. ನಂಗೆ ಅವ್ರು ನೋಡಿ ಖುಷಿನೂ ಆಯಿತು. ಯಾಕಂದರೆ ನಾವು ಹೆಂಗೆ ಸಣ್ಣರಿರ್ಬೇಕಿದ್ರಿಂದ ನೋಡಿದ್ವೋ ಅದೇ ಥರ ಇದ್ದಾರೆ. ಅವರ ತಮ್ಮ ಮತ್ತು ನಮ್ಮ ಅಪ್ಪಾಜಿ ತುಂಬ ಫ್ರೆಂಡ್ ಆಗಿದ್ದರು. ನಾವು ಅವ್ರ ತಮ್ಮಂಗೆ ವೀರಭದ್ರ ಮಾವ ಅಂತ ಕರಿತಾ ಇದ್ವಿ. ಹಾಗಾಗಿ ನನಗೆ ಸ್ವಲ್ಪ ಅವರೆಲ್ಲ ಹತ್ತಿರ. ಹಾಗೆ ನನ್ನ ಫ್ರೆಂಡಿನ ಅತ್ತೆ ಕೂಡ ಹೌದು. ಹಾಗೆ ನಮ್ಮ ಮನೆಯವರು ಇವತ್ತು ಚೆನ್ನಾಗಿ ರೊಟ್ಟಿ ಮಾಡಿಕೊಡು ಅಂತ ಹೇಳಿದ್ರು. ಅವ್ರು ಹಂಗೆ ಅಂದಾಗ ನಾನು ಏನಾದರೂ ಎಡವಟ್ಟು ಮಾಡ್ತೀನಿ. ಆದರೆ ಇವತ್ತು ರೊಟ್ಟಿ ಮಾತ್ರ ಸಖತ್ತಾಗಿ ಬಂದಿತ್ತು. ನೋಡಿ ಹೆಂಗೆ ಪೂರಿ ಥರ ಉಬ್ಬಿ ಬರ್ತಾ ಇದೆ. ಇದು ಕೆಂಡದ ಮೇಲೆ ಹಾಕಿ ತೆಗೆದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಉಕ್ಕುರ್ಕಿನೂ ಚೆನ್ನಾಗಿರಬೇಕು, ನಾದಿರೋದು ಚೆನ್ನಾಗಿದ್ರೆ ಮಾತ್ರ ರೊಟ್ಟಿ ಈ ಥರ ಆಗುತ್ತೆ. ಪ್ರತಿಯೊಂದು ರೊಟ್ಟಿನೂ ಇದೇ ಥರ ಉಬ್ತಾ ಇತ್ತು. ಪಲ್ಯದ ರೆಸಿಪಿನ ನಾನು ಇನ್ನೊಂದು ದಿನ ಯಾವತ್ತಾದರೂ ಮಾಡಿದಾಗ ಅದನ್ನು ಶೇರ್ ಮಾಡ್ತೀನಿ. ಇವತ್ತು ಅದೇ ಮಾತಾಡ್ತಾ ಇದ್ದೆ ಅಲ್ವಾ, ಹಾಗಾಗಿ ಅತ್ಲಾಗೆ ಅದೇ ಮಾತಾಡಿಬಿಡೋಣ ಅಂತ. ಹೆಂಗಿದ್ರು ನನ್ನ ರೆಸಿಪಿಗಳಂತೂ ಬಂದೇ ಬರುತ್ತೆ ಅಲ್ವಾ. ಅದು ಇನ್ನೊಂದು ಸಲ ಮಾಡಿದಾಗ ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ. ನಮ್ಮ ಎದುರುಗಡೆ ಮನೆಯವರು ನನಗೆ ಪಪ್ಪಾಯ ಕೊಟ್ಟಿದ್ದರು. ಅದನ್ನು ನಾನು ಹೆಚ್ಚಿರಲಿಲ್ಲ, ಹಾಗೆ ಇಟ್ಕೊಂಡಿದ್ದೆ. ನನಗೆ ಗುರುವಾರ ಏನಾದರೂ ಹಣ್ಣು ತಿನ್ನಬೇಕು ಅಂದರೆ, ನಾನು ಬೆಳಗ್ಗೆ ತಿಂಡಿ ತಿನ್ನಲ್ವಲ್ಲ, ಸ್ನಾನ ಆದ ತಕ್ಷಣ ಏನಾದರೂ ತಿನ್ನಬೇಕು ಅನ್ಸುತ್ತಲ್ವ, ಅದಕ್ಕೆ ಇವತ್ತು ನಾನು ಅದನ್ನು ಹೆಚ್ಚ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಪಪ್ಪಾಯ ಮಾತ್ರ ತುಂಬ ಚೆನ್ನಾಗಿತ್ತು. ಅರ್ಧ ಹಣ್ಣು ಮಾತ್ರ ಹೆಚ್ಚಿದೆ, ಇನ್ನು ಅರ್ಧ ಹಣ್ಣು ಹಾಗೆ ಇಟ್ಟೆ. ಮತ್ತು ಪಪ್ಪಾಯ ತುಂಬ ಹಣ್ಣಾಗಿದ್ದರೂ ಕೂಡ ಚೆನ್ನಾಗಿರಲ್ಲ. ಸ್ವಲ್ಪ ಅದು ಕಾಯಿ ಥರ ಇದ್ದಾಗ ಅದು ರುಚಿ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಫುಲ್ ಕಾಯಿ ಇರುತ್ತೆ ಗೊತ್ತಾ, ಅದು ಕೂಡ ಚೆನ್ನಾಗಿರುತ್ತೆ. ಇವಾಗೆಲ್ಲ ಈ ಥರ ಪಪ್ಪಾಯ ಹಣ್ಣಿರುತ್ತೆ. ಮುಂಚೆ ಎಲ್ಲ ನಾವು ಸಣ್ಣವ್ರು ಇರಬೇಕಿದ್ರೆ ಸೇಮ್ ಅರಿಶಿನ ಇರ್ತಿತ್ತು ಗೊತ್ತಾ, ಹಳದಿ ಕಲರ್, ಆ ಕಲರ್ದು ಪಪ್ಪಾಯ ಇರ್ತಾ ಇತ್ತು. ನಮ್ಮ ಅಜ್ಜಿ ಮನೇಲಿ ತುಂಬ ಇತ್ತು ಅದು. ಇದೆಲ್ಲ ಹೈಬ್ರಿಡ್. ಇದು ಅದೊಂಥರ ರುಚಿ, ಇದು ಕೂಡ ಒಂಥರ ರುಚಿ. ಮಧ್ಯಾಹ್ನ ಸ್ವಲ್ಪ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಇದ್ದೀನಿ. ಇವತ್ತು ನಮ್ಮ ಮನೆಯವರು ಶಿವಮೊಗ್ಗ ಹೋಗಿದ್ದಾರೆ. ಹಾಗಾಗಿ ನಾನೊಬ್ಬಳೇ, ಅದಕ್ಕೇ ನಾನೊಂದು ಸ್ವಲ್ಪ ಆಲೂಗಡ್ಡೆ ಪಲ್ಯ ಮಾಡಿಕೊಂಡು ಸ್ವಲ್ಪ ದಾಲ್ ಥರ ಮಾಡ್ಕೊಳ್ಳೋಣ ಅಂತ ಆಲೂಗಡ್ಡೆನ ಹೆಚ್ಕೊತಾ ಇದ್ದೀನಿ. ಒಂದು 2 ಆಲೂಗಡ್ಡೆನ ಈ ಥರ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರು ತುಂಬ ಚೆನ್ನಾಗಿ ಮಾಡ್ತಾರೆ. ಇವತ್ತು ನಾನು ಮಾಡಿದ್ದು ಕೂಡ ತುಂಬ ಚೆನ್ನಾಗಿತ್ತು. ನಾನು ಹಾಗೆ ಇಟ್ಟಿದ್ದೆ ಅದನ್ನು. ರಾತ್ರಿ ಅವರಿಗೆ ಚಪಾತಿಗೆ ಇದನ್ನೇ ಹಾಕಿ ಕೊಟ್ಟೆ. ಅವರು ಆಲೂಗಡ್ಡೆ ಪಲ್ಯ ಮಾಡಿದಾಗ ಅವರು ಸ್ವಲ್ಪ ಇದನ್ನು ಹಾಕ್ತಾರೆ, ಬೆಂಡೆಕಾಯಿ ಹಾಕ್ತಾರೆ. ನಾನಿವತ್ತು ಬೆಂಡೆಕಾಯಿ ಏನೂ ಹಾಕಿಲ್ಲ, ಹಾಗೆ ಮಾಡಿದೆ. ಜಸ್ಟ್ ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀನಿ. ಹಾಗೆಯೇ ಇದು ಈರುಳ್ಳಿ ಹಾಕಿದ್ದೀನಿ. ಹಾಗೆಯೇ ಶುಂಠಿ ಹಾಕಿಲ್ಲ, ಇದು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಸಾಸಿವೆ ಮತ್ತು ಜೀರಿಗೆನ ಹಾಕಿದ್ದೀನಿ. ಈರುಳ್ಳಿ ಫುಲ್ಲು ಕೆಂಪಾಗೋ ತನಕ ಅದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಆದ ನಂತರ ನಾನು ಟೊಮೆಟೊ ಮತ್ತು ಆಲೂಗಡ್ಡೆನ ಹಾಕಿ
ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ದೀನಿ. ಹಾಗೆ ಹಾಕೋದ್ರಿಂದ ಚೆನ್ನಾಗಿ ಬೇಯುತ್ತೆ ಅಂತ. ಆಮೇಲೆ ಜೀರಿಗೆ ಪುಡಿ, ಕೊತ್ತಂಬರಿ ಪುಡಿ, ಚೂರು ಗರಂ ಮಸಾಲ, ಹಾಗೆಯೇ ಸ್ವಲ್ಪ ಅಚ್ಕಾರದ ಪುಡಿನ ಹಾಕಿದ್ದೀನಿ. ನೀವು ಅಚ್ಕಾರದ ಪುಡಿ ಬದಲು ಬೇಕಿದ್ರೆ ಹಸಿಮೆಣಸನ್ನು ಕೂಡ ಹಾಕ್ಬೋದು. ಹಸಿಮೆಣಸ್ಗಿಂತನೂ ಈ ಥರ ಅಚ್ಕಾರದ ಪುಡಿ ಹಾಕಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ಇದು ಆಲೂಗಡ್ಡೆ ಏನಂದರೆ ಸ್ವಲ್ಪ ಎಳೆದಿತ್ತು, ಅಂದರೆ ಹಸಿ ಇತ್ತು ಅನಿಸುತ್ತೆ, ಕೆಳಗಡೆ ಹಿಡ್ಕೊತಾ ಇತ್ತು. ಟೈಮ್ ನೋಡಿ 12 ಗಂಟೆ ಆಯಿತು. ನನ್ನ ಪೂಜೆ ಎಲ್ಲ ಆಗಿ ತುಂಬ ಟೈಮ್ ಆಗಿತ್ತು. ಇವಾಗ ನಾನು ತೋರಿಸ್ತಾ ಇದ್ದೀನಿ. ಸಾರಿಗೂ ಕೂಡ ನಾನು ಟೊಮೆಟೊ ಮತ್ತು ಬೇಳೆನ ಬೇಯೋದಕ್ಕೆ ಹಾಕಿ ಸ್ನಾನಕ್ಕೆ ಹೋಗಿದ್ದೆ. ಅಷ್ಟೊತ್ತಿಗೆ ಅದು ಕೂಡ ಬೆಂದಿತ್ತು. ಒಗ್ಗರಣೆಗೆ ನಾನೊಂದು ಸ್ವಲ್ಪ ತುಪ್ಪ, ಹಾಗೆಯೇ ಬೆಳ್ಳುಳ್ಳಿ, ಒಣಮೆಣಸು ಮತ್ತು ಈರುಳ್ಳಿ ಮತ್ತು ಟೊಮೆಟೊ, ಕರಿಬೇವನ್ನ ಹಾಕಿದ್ದೀನಿ. ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಹಾಕಿದ್ದೀನಿ. ದಾಲೆಲ್ಲ ಮಾಡ್ತಾರಲ್ವ, ಅಷ್ಟು ದಪ್ಪ ಮಾಡಲಿಲ್ಲ ನಾನು, ಚೂರು ಅದನ್ನು ತೆಳು ಮಾಡಿದೆ. ಹಾಗೆ ನಮ್ಮ ಮನೆಯವರು ಕೂಡ ಫೋನ್ ಮಾಡಿದ್ರು, ಏನಾದರೂ ತಿಂದ್ಯಾ ಅಂತ ಹೇಳಿ. ಇಲ್ಲ ಪಪ್ಪಾಯ ತಿಂದಿದ್ದೆ ಅಂತ ಹೇಳಿದೆ. ನಾನಾದಮೇಲೆ ಅವರು ಒಂದು ರೊಟ್ಟಿ ತಿನ್ನು ಅಂತ ಹೇಳಿದರು. ಮತ್ತು ನಾನೇನೇನು ಊಟದ ಟೈಮ್ ಆಯ್ತಲ್ವ ಅಂತ ಹೇಳಿ ನಾನು ತಿನ್ನೋಕ್ಕೆ ಹೋಗಲಿಲ್ಲ. ಹಾಗೆ 1 ಗಂಟೆಗೆ ನಾನೀಗ ಊಟನ ಮಾಡ್ತಾ ಇದ್ದೀನಿ. ಒಬ್ಬಳೇ ಊಟ ಮಾಡೋಕ್ಕೆ ಬೇಜಾರು ಅನಿಸುತ್ತೆ, ಇವರಿದ್ದರೆ ನನಗೆ ಖುಷಿ ಆಗುತ್ತೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ.